ಶ್ರೀ ಮಹಾಕಾಲ್. ಸೊ ನಾವ್ಯಾಗ ಮಧ್ಯಪ್ರದೇಶದ ಮಹಾಕಾಳೇಶ್ವರ ಮಂದಿರಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದ ತಕ್ಷಣ ಅದೊಂದು ಎನರ್ಜಿ ಫೀಲ್ ಆಗುತ್ತೆ ಎಲ್ಲರಿಗೂ. ಸೊ ಮಹಾಕಾಳೇಶ್ವರ ಮಂದಿರ ಏನಕ್ಕೆ ಹೇಗೆ ಬಂತು ಅಂದರೆ, ಸೊ ಇದು ಮಹಾಕಾಳೇಶ್ವರ ಗೋಪುರ. ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮಹಾಕಾಳೇಶ್ವರ ಮಂದಿರದ ವಿಶೇಷತೆ ಏನಂದರೆ ಎಲ್ಲ, ಸೊ ನಾವೀಗ ಮಹಾಕಾಳೇಶ್ವರ ಮತ್ತು ಮಹಾಕಾಳಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ಪೆಷಾಲಿಟಿ ಏನಂದರೆ ದೇವ್ರಿಗೆ ಆಲ್ಕೋಹಾಲ್ನ ಪ್ರಸಾದ ಆಗಿ ಅಲ್ಲಿ ಮದ್ಯಪಾನವನ್ನು ಆಲ್ಕೋಹಾಲ್ ತೊಗೊಂಡೋಗಿ ದೇವ್ರ ಮೇಲೆ ಸ್ವಲ್ಪ ಸುಟ್ಬಿಟ್ಟು ಕಾಲಭೈರವೇಶ್ವರಿಗೆ ಈ ಥರ ಕಾಲಭೈರವೇಶ್ವರನಿಗೆ ಮದ್ಯಪಾನ ಅರ್ಪಿಸ್ತಾರೆ. ಆದರೆ ಅದು ಹೇಗೆ ಸ್ಟಾರ್ಟ್ ಆಗಿದ್ದು ಅಂದರೆ, ದೇವರು ಹೇಳೋದು ನಿಮ್ಮಲ್ಲಿರೋ ಕೆಟ್ಟ ಹ್ಯಾಬಿಟ್ಸ್ ಎಲ್ಲ ನನಗೆ ತಂದು ಕೊಡಿ, ಅದು ನೀವು ಬಿಡಿ ಅಂತ ಮಾಡಿದ್ದು. ಆದರೆ ಜನಗಳು ಅದನ್ನೇ ಉಲ್ಟಾ ತಗೊಂಡ್ಬಿಟ್ಟು ದೇವರಿಗೆ ಇದು ಮಾಡೋದು ಇಷ್ಟ ಅಂತ ಅವರು ಕುಡಿದು ದೇವ್ರಿಗೂ ಕೊಡ್ತಾ ಇದ್ದಾರೆ. ಇದು ಸ್ವಲ್ಪ ಎಲ್ಲೋ ನಮ್ಮ ಪದ್ಧತಿಗಳು ಸ್ವಲ್ಪ ಆಚೆ ಈಚೆ ಹೋಗ್ತಾ ಇದ್ದಾರೆ. ಸೊ ಅದು ಜನರ ನಂಬಿಕೆ, ನಾವು ಹೇಳೋಕ್ಕಾಗಲ್ಲ. ಬಟ್ ಎಲ್ಲ ಬಿಟ್ಟರೆ ಒಳ್ಳೆಯದು. ಈ ಥರ ಮದ್ಯಪಾನವೆಲ್ಲ ಆರೋಗ್ಯಕ್ಕೆ ಹಾನಿಕರ. ಸೊ ಈಗ ಕಾಲಭೈರವೇಶ್ವರನಿಗೆ ಹೋಗ್ತಾ ಇದ್ದೀವಿ. ದರ್ಶನ ಮಾಡಿ ನೆಕ್ಸ್ಟು ನಾವು ಇಂಡೋರ್ಗೆ ವಾಪಸ್ ಆಗ್ತೀವಿ. ಮತ್ತು ಅಲ್ಲೇ ಸ್ಟೇ ಆಗಿ ಮುಂದಿನದ್ದು ನಿಮಗೆ ತಿಳಿಸ್ತೀನಿ. ಜೈ ಶ್ರೀ ಮಹಾಕಾಲ್. So this is the queue for Kalabhairava. Standing in hot sun. It's our 1 hour queue to have darshan at Kalabhairava. Here, this temple is about 6 kilometers from Mahakaleshwar. So we finished Kalabhairava Darshana. So what you're seeing here is the Mahakal Lok, created by Government of India. ನಮ್ಮ ಮೋದಿಯವರು ಮಾಡಿರೋ ಮಹಾಕಾಲ್ ಲೋಕ್. ಈವ್ನಿಂಗ್ ಒಂದ್ಸತಿ ಬಂದು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಎಲ್ಲ ನಮ್ಮ ಅಜ್ಜಿಯವ್ರ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ರೇಟ್ ಬೀತದೆ ಏನಂತ ಫುಲ್ ಲೈಟಿಂಗ್ ಇರುತ್ತೆ, ಮಸ್ತ್ ಇರುತ್ತೆ. The Indoor street food, Sarafa street.